ಅಷ್ಟೇ ಹತ್ರ ಹೇಳಿದ್ರು. ಹಿಂದೆ ಅವ್ರವರು ಮತಗಳು ಹೇಳ್ಕೊಂಡು ಬಂದಾರೆ. ಹಿಂದೆ ಮುರಾರಿ ಮಿಶ್ರ, ಭಟ್, ಪ್ರಭಾಕರ್ ಮತ್ತು ಹೇಳ್ಯಾರ. ಅದಕ್ಕೆ ಈಗ ಅವ್ರ ಮತಗಳು ಖಂಡನ ಮಾಡ್ತಾಯಿದ್ದಾರೆ. ಮುರಾರಿ ಮಿಶ್ರಿಕೆ ಮತಕ ಖಂಡನ. ಮುರಾರಿ ಮಿಶ್ರ ನ್ಯಾಯಮತದಾಗ ಹೆಂಗೆ ಜ್ಞಾನ ಅನುವ್ಯವಸಾಯದಿಂದ ಪ್ರಕಾಶ ಆಗುತ್ತದೆ, ನ್ಯಾಯಿಕರು ಜ್ಞಾನ ಅನುವ್ಯವಸಾಯದಿಂದ ಪ್ರಕಾಶ ಆಗುತ್ತದೆ. ಇವನೂ ಕೂಡ ಜ್ಞಾನ ಅನುವ್ಯವಸಾಯದಿಂದಲೇ ಪ್ರಕಾಶ ಆಗುತ್ತದೆ ಅಂತ ಇಷ್ಟು ಅವರಿಗೆ ನ್ಯಾಯಿಕರಿಗೆ ಸಮಾಧಾನ ಅಂದರೆ ಸಮಾನ. ತೈಸೆ ಮುರಾರಿ ಮಿಶ್ರಕ ಮತ ಭೀ ಮತನೂ ಕೂಡ ಅಂದರೆ ಹಂಗೆ ನ್ಯಾಯಿಕರು ನ್ಯಾಯಿಕರು ಜ್ಞಾನ ಅನುವ್ಯವಸಾಯದಿಂದಲೇ ಪ್ರಕಾಶ ಭೀ ಜೈಸಾ ನ್ಯಾಯಿಕ ಮತ ಜ್ಞಾನ ಅನುವ್ಯವಸಾಯ प्रकाश होतो. ಅದರಂತೆ तसे मुरारी मिश्र ज्ञान अनुव्यवसाय प्रकाश होतो भी. या प्रसंग में न्यायिक मत तुल्य. ಇಷ್ಟು ಬಗ್ಗೆ ಅವನ ನ್ಯಾಯಿಕ ಸಮಾನನೇ ಅದಾನ. ತುಲ್ಯ ಅಂದರೆ ಸಮಾನನೇ ಇದ್ದಾನೆ. ಯಾಕೆ ಅಸಂಗತ ಹೈ. ಆದ್ದರಿಂದ ಇವನ ಮತನೂ ಅವ್ರು ಹೆಂಗೆ ನಾವು ಅಸಂಗತ ತಿಳಿದೆವು, ಇವನ ಮತನೂ ಕೂಡ असंगतनी अद. यद्यपि अंतर मुरारी मिश्र के मत में ज्ञान प्रकाश अनुव्यवसायते ही प्रमत्व का प्रकाश हुए है. इतना न्याय मत में विशेष है. आದರೂ ಪ್ರಮತ್ವ ಜ್ಞಾನ ಮಾತ್ರ ಅವ್ರ ಪ್ರಮತ್ವ ಜ್ಞಾನಗಳಾದ ಸಾಮಗ್ರಿಯಿಂದಲೇ ಅನುವ್ಯವಸ್ಥೆಯಿಂದ ಪ್ರಮತ್ವ ಜ್ಞಾನ ಅಂತ ತಿಳಿಲವರು ನ್ಯಾಯಿಕರು. ಆದರೂ ಇವ ಮಾತ್ರ ಪ್ರಮತ್ವ ಜ್ಞಾನವೂ ಕೂಡ ಜ್ಞಾನಗಳಾದ ಸಾಮಗ್ರಿಯಿಂದಲೇ ಆಗುತ್ತದೆ. ಅದಕ್ಕೆ ಇದೊಂದು ಸ್ವಲ್ಪ ಅವನಕ್ಕಿಂತವರು ವಿಶೇಷ. ಮುರಾರಿ ಮಿಶ್ರಕ್ಕೆ ಮತ್ತೊಮ್ಮೆ ಜ್ಞಾನ ಪ್ರಕಾಶಕ ಜ್ಞಾನವನ್ನು ಪ್ರಕಾಶ ಮಾಡುವ ಅನುವ್ಯವಸಾಯದಿಂದಲೇ ಪ್ರಮತ್ವದ ಪ್ರಕಾಶ ಆಗುತ್ತದೆ. ಇತ್ನಾ ನ್ಯಾಯಮತ ಮೇ ವಿಶೇಷ. ತಥಾಪಿ ಯ ವಿಶೇಷ ಅಕಿಂಚಿತ್ಕರ ಹೈ. ಅಷ್ಟೇನು ವಿಶೇಷ ಇಲ್ಲ. ಅಕಿಂಚಿತ್ಕರ ಅಂದ್ರೆ ಅಷ್ಟೊಂದು ಹೇಳೋದೇನು ಮಹತ್ವವಿಲ್ಲ. ಅಕಿಂಚಿತ್ಕರ ಅಂದ್ರೆ ಇಷ್ಟೇನು ವಿಶೇಷ ಇಲ್ಲ, ಮಹತ್ವವಿಲ್ಲ. ಯಾಕಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ज्ञान का स्वभाव अप्रकाश. ज्ञान का स्वभाव अप्रकाश. ज्ञाನ ಸ್ವಭಾವ ಅಪ್ರಕಾಶ. ಅನುವ್ಯವಸಾಯದಿಂದಲೇ ಆತ ಅಂತ ಹೇಳಿದ ಮುಂದೆ ಜ್ಞಾನ ಹೆಂಗೈತೆ ಅದು ಅಪ್ರಕಾಶ. ಹಿಂಗೆ ಒಪ್ಪೆ ನಾವು अनुव्यवसायते जिसका प्रकाश हुए है या उसमें न्याय के तुल्य होने से असंगत है. न्याय के मत में समान या ते असंगत है. तीसरा प्रभु ज्ञान का स्वभाव अप्रकाश. ज्ञानದ ಸ್ವಭಾವ ಏನದು ಅಪ್ರಕಾಶ. ಹಿಂಗೆ ಮುರಾರಿ ಮಿಶ್ರನು ಒಪ್ಪಿ ಅನುವ್ಯವಸಾಯದಿಂದಲೇ ಆ ಯಾವ ಜ್ಞಾನದ ಪ್ರಕಾಶ ಆಗುತ್ತದೆ. ಈ ಅಂಶದಲ್ಲಿ ಅವ ನ್ಯಾಯಿಕರ ಸಾಮಾನ್ಯ ಇರೋದ್ರಿಂದ ಇವನ ಮತ ಅಸಂಗತ. ಇಲ್ಲಿ ಸರಳದ ಒಂದು ಮತ ನ್ಯಾಯಿಕರ ಮತನಂತೆ. ಫಕ್ತ ಏನು ವಿಶೇಷ ಕಿ ಪ್ರಮತ್ವದ ಜ್ಞಾನವೂ ಕೂಡ ಅದರದಿಂದಲೇ ಆಗ್ತದಂತೆ. ಇಷ್ಟೊಂದು ಒಂದು ವಿಶೇಷಗಳಂತೆ ಆಯಿತು. ಈಗ ಭಟ್ಟ ಮತ ಖಂಡನ. ಭಟ್ಟ ಮತದಲ್ಲಿ ಹೆಂಗೆ ನ್ಯಾಯಿಕರು ಜ್ಞಾನ ಅನುವ್ಯವಸಾಯದಿಂದಲೇ ಪ್ರಕಾಶ ಆಗುತ್ತದೆ. ನ್ಯಾಯಿಕರು ಜ್ಞಾನ ಅನುವ್ಯವಸಾಯದಿಂದಲೇ ಪ್ರಕಾಶ ಆಗುತ್ತದೆ. ಆದರೂ ಇವ ಜ್ಞಾನದು ಮಾನಸ ಪ್ರತ್ಯಕ್ಷ ಆಗುತ್ತದೆ. ಜ್ಞಾನದು ಮಾನಸ ಪ್ರತ್ಯಕ್ಷದಿಂದ ಆಗುತ್ತೆ ಅಂತೇಳಿ ಜ್ಞಾತತಾ ಲಿಂಗದಿಂದ ಮಾನಸ ಪ್ರತ್ಯಕ್ಷ ಹೋವೆ. ಬಟ್ ಮತ ಮೇ ಹೋವೆ ನೈ. ಜ್ಞಾನ ಕಾ ಮಾನಸ ಪ್ರತ್ಯಕ್ಷ ಹೋವೆ. ನ್ಯಾಯಿಕರ ಮತದಲ್ಲಿ ಜ್ಞಾನ ಅನುವ್ಯವಸಾಯದಿಂದಲೇ ಪ್ರಕಾಶ ಆಗುತ್ತದೆ. ಜ್ಞಾನ ಮಾನಸ ಪ್ರತ್ಯಕ್ಷನೇ ಆಗುತ್ತದೆ. ಮಾನಸ ಪ್ರತ್ಯಕ್ಷ ಬಿ ನೈ ಅಂದನು ಹಿಂದೆ ಕುಮಾರಿ ಭಟ್ಟ. ಮಾನಸ ಪ್ರತ್ಯಕ್ಷ ಬಿ ನೈ. ಜ್ಞಾತತಾ ಲಿಂಗದಿಂದ ಅನುಮಾನ ಆಗ್ತದೆ. पण ಮಾನಸ ಪ್ರತ್ಯಕ್ಷ ನೀವೇನು ಹೇಳಿದರೆ ಹಂಗೆ ಆಗೋದಿಲ್ಲ. ಅಂದರೆ ಭಟ್ಟನ ಮತದಲ್ಲಿ ಮಾನಸ ಪ್ರತ್ಯಕ್ಷನೂ ಇಲ್ಲ. ನ್ಯಾಯಿಕರು ಜ್ಞಾನ ಅಪ್ರಕಾಶ ಸ್ವಭಾವ ಅಂತ ಹೇಳ್ಯಾರ. ಜ್ಞಾನ ತಂದು ಹೆಂಗದ ಅಪ್ರಕಾಶ ಸ್ವಭಾವ. ಮತ್ತು ಇವನ ಮತದಲ್ಲಿ ಜ್ಞಾನ ಅಪ್ರಕಾಶ ಸ್ವಭಾವನೇ ಆಯಿತು. ಜ್ಞಾತತಾ ಲಿಂಗದ ಮೇಲೆ ಅದು ಅನುಮಾನ ಮಾಡ್ತದೆ. ಅಂದಮೇಲೆ ಜ್ಞಾನನೂ ಕೂಡ ಇವನ ಮತದಲ್ಲಿ ಅಪ್ರಕಾಶ ಸ್ವಭಾವ. ಅದು ನ್ಯಾಯಿಕ ಮತರು ಪರತಃ ಪ್ರಾಮಾಣ್ಯವಾದ, ಅದು ಭಟ್ಟ ಇವ ಸ್ವತಃ ಪ್ರಾಮಾಣ್ಯವಾದ. ಇಷ್ಟು
ಇವನ ಮತದಲ್ಲಿ ಸಧರ್ಮ. ಈಗ ಓದ್ತು ನೋಡ್ರಿ. तैसे भट्ट के मत में ज्ञान का अनुमिति से परोक्ष प्रकाश हुए, ये न्यायते भी असंगत है. ನ್ಯಾಯತೆ ಬಿ ಅಸಂಗತ. ಭಟ್ಟನ ಮತದಲ್ಲಿ ಜ್ಞಾನದು ಅನುಮಿತಿಯಿಂದ ಪ್ರಕಾಶ ಆಗ್ತದೆ. ಜ್ಞಾನ ಇದು ಸ್ವಯಂ ಪ್ರಕಾಶ, ಆದರೂ ಆ ಜ್ಞಾನ ಮಾನಸ ಪ್ರತ್ಯಕ್ಷ ಭಾವನೆ ಕಿಂತು ಜ್ಞಾತತಾ ಲಿಂಗದಿಂದ ಆ ಜ್ಞಾನದು ಅದು ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಹೇಳ್ಯಾರ ನೋಡಿ ಹಿಂದೆ. ಅದಕ್ಕೆ ಆ ಜ್ಞಾನವು ಮುರಾರಿ ಮಿಶ್ರನ ಮತದಲ್ಲಿ ಪರೋಕ್ಷ ಜ್ಞಾನ ಆಗುತ್ತದೆ. ಇದು ನ್ಯಾಯಿಕರಿಗಿಂತಲೂ ಅಸಂಗತದಿದು. ಜ್ಞಾನ ಸ್ವತಃ ಪ್ರಕಾಶದ असंगत है. कहते तिसके मत में भी ये भट्ट के मत में भी ज्ञान का प्रकाशक जो अनुमिति ಇದು ಭಟ್ಟನ ಮತದಲ್ಲಿ ಆದರೂ ಕೂಡ ಜ್ಞಾನ ಕಾ ಪ್ರಕಾಶಕ ಕರ್ನಾರ ಜ್ಞಾನದ ಪ್ರಕಾಶ ಮಾಡುವ ಯಾವ ಅನುಮಿತಿ तासे प्रमत्व का प्रकाश होवे इतना अंश तो न्याय से विलक्षण है. सिद्धांत को अनुकूल है. सिद्धांत को अनुकूल है. ಏನು ಹೇಳಿದರು? ಅವನ ಮತದಲ್ಲಿ ಜ್ಞಾನದ ಪ್ರಕಾಶ ಮಾಡುವ ಅನುಮಿತಿ ಅದರಿಂದಲೇ ಪ್ರಮತ್ವದಲ್ಲೂ ಕೂಡ ಜ್ಞಾನ ಆಗುತ್ತದೆ. ಪ್ರಮತ್ವ का प्रकाश होवे इतना अंश तो न्याय से विलक्षण है. ಇಷ್ಟು ಅಂಶನೂ ನ್ಯಾಯಕ್ಕಿಂತಲೂ ವಿಲಕ್ಷಣ है. और सिद्धांत को अनुकूल है. ಸಿದ್ಧಾಂತಕ್ಕೆ ನೀವು ಇವಾದರೂ ಕೂಡ ಸ್ವಲ್ಪ ಇಷ್ಟು ಮತದಲ್ಲಿ ಅನುಕೂಲ ಇದ್ದಾನೆ. तथापि ज्ञान घटाधिक विषयों को अपरोक्षता करने वाले ज्ञान जो ज्ञान घटाधिक विषयों को अपरोक्षता करने वाले तीस प्रत्यक्ष ज्ञान का अंदर घट ज्ञान का अनुमिति रूप परोक्ष प्रकाश हो ये कथन हास्यास्पद है. इतने निमग अनुमिता से प्रमत्व का प्रकाश होवे आದರೂ ಕೂಡ इतना अंश तो न्याय से विलक्षण है. अनुमिति तासे प्रमत्व का प्रकाश होवे ಅವರು ಮತ್ತಕ್ಕಿಂತಲೂ ಇಷ್ಟೇನು ನ್ಯಾಯಿಕರಿಗಿಂತ ವಿಲಕ್ಷಣ ಅಂದರೆ ನ್ಯಾಯಿಕರಿಗೆ ಅನುಕೂಲ ಇದ್ದಾನೆ. परंतु सिद्धांत अनुकूल है ಅಂದರೆ ಸಿದ್ಧಾಂತಕ್ಕಿಂತ ವಿಲಕ್ಷಣ ಹೇಳದಂತೆ ಆಯಿತು. ಆದರೂ ಕೂಡ जो ज्ञान घटाधिक विषयों को अपरोक्षता करने वाले घटाधिक विषयों को अपरोक्षता करने वाले इस प्रत्यक्ष ज्ञान का घट का ज्ञान अनुमिति रूप परोक्ष प्रकाश हुए एक कथन हास्य का आस्पद है. ಅದರ ಘಟಕ ಪ್ರತ್ಯಕ್ಷ ಮಾಡಿಕೊಡುವ ಜ್ಞಾನಕ್ಕೆ ಅನುಮಿತಿ ರೂಪ ಪರೋಕ್ಷ ಅಂತ ಹೋಗ್ತಾ ಇದ್ದಾನೆ. ಘಟಕ ಪ್ರತ್ಯಕ್ಷ ಘಟದು ಪ್ರತ್ಯಕ್ಷ ಮಾಡಿಕೊಡುವ ಆ ಜ್ಞಾನ ಅನುಮಿತಿ ರೂಪ ಪರೋಕ್ಷ ಅಂತ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ಅಸಂಗತ. ಅದ್ರ ಸಲುವ ಇವ असंगत. ತೀತಲ್ಲಿ ಒಂದು ಭಟ್ಟನ ಮತ. ಈಗ प्रभाकर का मत तैसे प्रभाकर के मत में घटाधिक ज्ञान अपने प्रकाश में अनुव्यवसाय की अपेक्षा करे नहीं. प्रभाकर मतದಲ್ಲಿ ಏನು ಘಟಾಧಿಕ ಘಟ ಜ್ಞಾನಾಧಿಕ ಅಂದ್ರೆ ಬರ್ತದೆ. ಘಟಾಧಿಕ ಜ್ಞಾನ ಘಟ ಮೊದಲಾದವುಗಳ ಜ್ಞಾನ ತನ್ನ ಪ್ರಕಾಶದಲ್ಲಿ ಅನುವ್ಯವಸಾಯದ ಅಪೇಕ್ಷೆ ಮಾಡುವುದೇ ಇಲ್ಲ. ಇತನೇ ಅಂಶ ಮೇ ಸಿದ್ಧಾಂತಕ್ಕೆ ಅನುಕೂಲ है. ಜ್ಞಾನ ಆ ಘಟಾದಿಗಳ ಜ್ಞಾನ ತನ್ನ ಘಟಾದಿಗಳ ಜ್ಞಾನ ಪ್ರಕಾಶದಲ್ಲಿ ಇನ್ನೂ ಬೇರೆ ಒಂದು ಯಾವುದಾದ್ರು ಅಪೇಕ್ಷೆ ಮಾಡುವುದಿಲ್ಲ ಅಂತ ಏನು ಹೇಳಿದೆ. ಇಷ್ಟು ಮಾತ್ರ ಸಿದ್ಧಾಂತಕವ ಏನು ಅನುಕೂಲ ಇದ್ದಾನೆ. ಅವರು ಪ್ರಮತ್ವ ग्रह में ज्ञान ग्राहक सामर्थ्य अन्य की अपेक्षा करे नहीं. इस अंश में भी सिद्धांत के ಅನುಕೂಲ है. ಪ್ರಮತ್ವ ಜ್ಞಾನದಲ್ಲಿ ಜ್ಞಾನ ಗ್ರಾಹಕ ಸಾಮಗ್ರಿಯಿಂದ ಬೇರೆದು ಯಾವುದೂ ಪ್ರತ್ಯಕ್ಷ ಮಾಡುವುದಿಲ್ಲ, ಕಿಂತು ಜ್ಞಾನ ಗ್ರಾಹಕ ಸಾಮಗ್ರಿಯಿಂದಲೇ ಪ್ರಕಾಶ ಆಗುತ್ತದೆ. ಈ ಅಂಶದಲ್ಲಿಯೂ ಕೂಡ ಸಿದ್ಧಾಂತಕ್ಕೆ ಅನುಕೂಲ ಇದ್ದಾನೆ, ಎರಡೂ ಅನುಕೂಲ ಇದ್ದಾನೆ. ಹಿಂಗೆ ಇದ್ದರೂ ಕೂಡ ಅಲ್ಲೇನು ಯದ್ಯಪಿ ಇಲ್ಲ, ಪರಂತು ತಾಪಿ ಅದ, ಆದರೂ ಹಿಂಗಿದ್ದರೂ ಕೂಡ ಹಿಂಗೆ ಇದ್ರು. ಪ್ರಭಾಕರ್ ಮತವೇ ಶ್ರದ್ಧಾ ಯೋಗ್ಯನೇ. ಹಿಂಗೆ ಹೇಳಿದ್ರೂ ಕೂಡ ಸಿದ್ಧಾಂತಕ್ಕೆ ಸ್ವಲ್ಪ ಅನುಕೂಲ ಅಂತ ಹೇಳಿದೆವನು, ಆದರೆ ಹಿಂಗೆ ಹೇಳಿದ್ರೂ ಕೂಡ
ಅವ ಸಿದ್ಧಾಂತಕ್ಕೆ ಅನುಕೂಲ ಯೋಗ್ಯ ಇಲ್ಲ. ಯಾಕಿಲ್ಲ? ಸಕಲ ಜ್ಞಾನ ಸ್ವಪ್ರಕಾಶ ಹೈ. ಯಾವ ಜ್ಞಾನ ಆಗ್ತದ ಅವೆಲ್ಲ ಜ್ಞಾನಗಳು ಹೆಂಗಿದ್ದಾವ? ಸ್ವಪ್ರಕಾಶನೇ ಇದ್ದಾವೆ. ಅವರ ತ್ರಿಪುಟಿ ವಿಷಯಕ ಹೈ. ಮತ್ತು ಜ್ಞಾನ ಏನು ಮಾಡ್ತದೆ? ಜ್ಞಾತ ಜ್ಞಾನ ನೇಕ ಮೂರು ಕಣ್ಣು ಪ್ರಕಾಶ. ನಮ್ಮ ಜ್ಞಾನಗಳ ಸಾಮಗ್ರಿ ಅಂದರೆ ಸಾಕ್ಷಿ. ಅದು ಜ್ಞಾತ ಜ್ಞಾನ ನೇಕನೂ ಪ್ರಕಾಶ ಮಾಡುತ್ತದೆ. ಏನು ಅದಕ್ಕೆ ಇವ सकल ज्ञान स्वप्रकाश है, त्रिपुटी विषयक है. सकल ज्ञान स्वप्रकाश है, त्रिपुटी का प्रकाश विषयक है. केवल विषय गोचर कोई ज्ञान होवे नहीं. ವಿಷಯನ್ನು ವಿಷೀಕರಿಸುವಂಥ ಯಾವ ಜ್ಞಾನ ಆಗುವುದೇ ಇಲ್ಲ. ಸಾರೇ ಜ್ಞಾನ ಘಟಮಂ ಜ್ಞಾನಾಮಿ ಇಸ್ ರೀತಿ ಸೇ ತ್ರಿಪುಟಿ ಗೋಚರ ಹೋವೆ. ಎಲ್ಲ ಜ್ಞಾನ ತ್ರಿಪುಟಿಯನ್ನು ವಿಷೀಕರಿಸು ಘಟಮಂ ಜ್ಞಾನಾಮಿ ತ್ರಿಪುಟಿಯನ್ನು ವಿಷೀಕರಿಸುವಂಥದ್ದೇ ಆಗುತ್ತದೆ. ಅಯಂ ಘಟ इस रीति से केवल विषय गोचर ज्ञान अप्रसिद्ध है. केवल विषय गोचर ज्ञान अयम घट ಇದು अप्रसिद्ध है. घट से इंद्रिय का संबंध हुए घट का ज्ञान होवे. घटದೊಡನೆ ಇಂದ್ರಿಯ ಸಂಬಂಧ ಆದ ಕೂಡಲೇ ಘಟದ ಜ್ಞಾನ ನಮ್ಗೆ ಅಯಂ ಘಟ ಜ್ಞಾನ ಆಯಿತು. सो आ ज्ञान घट को और अपने स्वरूपं को घट के अपने स्वरूपं को ಅಲ್ಲಿ ತಥಾಪಿ ಅದಲ್ಲ ಅದು ತಥಾ ಮಾಡಬೇಕು. ಪಿ ತೆಗೆದುಬಿಡು. ಪಿ ತಥಾಪಿ ಅಂದರೆ ಸಮಾಧಾನ ಇಲ್ಲ, ಅದರಂತೆ. ತಥಾ ಅಂದರೆ ಅದರಂತೆ. ಹಾಂ ಈತ ನಿಮಗಿದು ಘಟದೊಡನೆ ಇಂದ್ರಿಯ ಸಂಬಂಧ ಆದಮೇಲೆ ಆ ಘಟದ ಜ್ಞಾನ ಏನಾಗುತ್ತದೆ, ಆ ಜ್ಞಾನ ಘಟಕ್ಕೂ ಮತ್ತು ತನ್ನ ಸ್ವರೂಪಕ್ಕೂ ಅದರಂತೆ ತನ್ನ ಆಶ್ರಯ ಆತ್ಮಕ್ಕೂ ವಿಷಯ ಮಾಡುತ್ತದೆ. ತನ್ನ ಆಶ್ರಯ ಆತ್ಮಕ್ಕೂ ಕೂಡ ವಿಷಯ ಮಾಡುತ್ತದೆ. ತೈಸೆ ಘಟಕ ಜ್ಞಾನಿ ಅಪ್ನೇ ಧರ್ಮ ಪ್ರಮತ್ವಕ್ಕೂ ವಿಷಯ ಕರೆ. ಆ ಜ್ಞಾನ ತನ್ನ ಧರ್ಮ ಪ್ರಮತ್ವಕ್ಕೂ ಕೂಡ ವಿಷಯ ಮಾಡುತ್ತದೆ. इस रीति से घट का ज्ञान अपने प्रकाश में अन्य की अपेक्षा करे नहीं. इतना अंश तो समीचीन है, इतना अंश तो समीचीन है, परंतु अपना प्रकाश आप करे है ये विरुद्ध है. ತನ್ನ ಪ್ರಕಾಶ ತಾನೇ ಮಾಡುತ್ತದೆ. ಪ್ರಕಾಶ ಹಿಂದೆ ಹೋಗ್ಯದವರು ಕದ್ದುಲ್ಕಿ ನಾಯಿ ಕದ್ದುಲ್ಕಿನ ಜ್ಞಾನ ಘಟಾದಿಗಳಿಗೆ ಪ್ರಕಾಶ ಮಾಡುತ್ತದೆ. पण ಜ್ಞಾನ ಏನದ ತನ್ನ ಆಶ್ರಯ ಆತ್ಮಕ್ಕೂ ಪ್ರಕಾಶ ಮಾಡುತ್ತದೆ. ಬೆಳಗುತ್ತದೆ, ಬೆಳೆಸಿಕೊಳ್ಳುತ್ತದೆ. ಬೆಳಗುತ್ತದೆ ಅದರಲ್ಲಿ ನೀನು ನಮ್ಗೆ ಅನುಕೂಲ ಇದೆ. पण ಬೆಳೆಸಿಕೊಳ್ಳುತ್ತದೆ ಅಂದರೆ ತನ್ನ ತಾನು ಪ್ರಕಾಶ ಮಾಡ್ಕೋತದೆ. ಇದರಲ್ಲಿ ನೀ ವಿರುದ್ಧ ಇದ್ದಿ ಕಾಯ್ತಿ. ಹಿಂಗೆ ಹೇಳಿದ್ರೆ ಏನಾಗ್ತದೆ? ಕರ್ಮ ಕರ್ತು ವಿರೋಧ ಆತ್ಮಾಶ್ರಯ ದೋಷ. ತನ್ನ ಜ್ಞಾನ ತಾನೇ ಪ್ರಕಾಶ ಮಾಡ್ಕೋತಂದ್ರೇ ಆತ್ಮಾಶ್ರಯ ದೋಷ ಬರುತ್ತದೆ. ಕಾಯ್ತೆ ಏಕ ಕ್ರಿಯಾ का जो करता हुए, ಏಕ ಕ್ರಿಯಾ ಜ್ಞಾನ ಕರ್ತ ಪ್ರಕಾಶ ರೂಪ ಕ್ರಿಯಾ. ಜ್ಞಾನ ಇದು ಕರ್ತ, क्रिया ಅಂದರೆ प्रकाश रूप क्रिया. एक क्रिया की जो करता हुए सो किस क्रिया का कर्म हुए नहीं. ಯಾವುದು ಕರ್ತ ಆಗ್ತದೆ ಅದು ಕರ್ಮ ಆಗೋದೇ ಇಲ್ಲ, ಹೇಳೋದು ಹೋವೇನೆ. ಇದು ಯ ನಿಯಮ ಹೇ, ಇದು ನಿಯಮದ ಕರ್ಮ ಕರ್ತಾ ಹೋವೇನೆ, ಇದು ನಿಯಮ. ಯಾಕೆ ಸರಳ ತಿಳಿತದ ಮತ್ತು ಅಂದರೆ ಹಿಂಗೆ ಓಡ್ಲಿಕ್ಕೆ ಅನ್ಬೇಡ್ರಿ. ಹಾಂ ಹಾಂ ಅದೇ ಹಿಂದೂ ಹೋಗ್ಯದ ಅವನ ಪಕ್ಷ ಎಲ್ಲೆಲ್ಲಿ ವಿರುದ್ಧದ ಅಂಶಗಳು ತೋರಿಸ್ಲಿದ್ದಾರೆ. ಪ್ರಕಾಶ ಕಾ ಕರ್ತಾ ಭಿ ಆಪ್ ಹೀ ಹೈ. ಪ್ರಕಾಶದ ಕರ್ತಾನು ತಾನೇ ಇದ್ದಾನ. ಪ್ರಕಾಶ ಕಾ ಕರ್ಮ ಭಿ ಆಪ್ ಹೀ ಹೈ. ಪ್ರಕಾಶದ ಕರ್ಮನೂ ಕೂಡ ಆಪ್ ಹೀ ಅಂದರೆ ಜ್ಞಾನ. ಯ ಕಥನ ಭಿ ವಿರುದ್ಧ ಹೈ. ಈ ಕಥನೂ ಕೂಡ ವಿರುದ್ಧ ಹೈ. ಮ್ಯಾರ ಪ್ರಭು ಚಿಕ್ಕರಿ एक क्रिया की जो करता हुए, ಯಾವ ಒಂದು ಕ್ರಿಯಾಕ್ಕೆ ಅವನು ಕರ್ತಾ ಇರೋನು ಅದು ಆ ಕರ್ತ ಕಿಸ್ ಕ್ರಿಯಾಕ ಕರ್ಮ ಹೋಯೇನೆ, ಆ ಕ್ರಿಯಾ ಕರ್ಮ ಆಗೋದಿಲ್ಲ. ಇದು ನಿಯಮಗಳಿಂದ ಯಾತೆ ಪ್ರಕಾಶ ಕಾ ಕರ್ತಾ ಭಿ ಆಪ್ ಹಿ ಹೋವೆ ಅಂದರೆ ಜ್ಞಾನ. ಪ್ರಕಾಶ ಕಾ ಕರ್ಮ ಭಿ ಆಪ್ ಹಿ. ಪ್ರಕಾಶ ಕಾ ಕರ್ಮ ಅಂದರೆ ಜ್ಞಾನನು ಅವನೇ. ಯ ಕಥನ ವಿರುದ್ಧ है. सिद्धांत में तो ज्ञान प्रकाश रूप है, स्वप्रकाश रूप है.
ಸಿದ್ಧಾಂತ ಮತದಲ್ಲಿ ಜ್ಞಾನ ಸ್ವಯಂ ಪ್ರಕಾಶ ಇರುತ್ತದೆ. ಯಾತೆ ಉಕ್ತ ವಿರೋಧನೆ, ಅವನ ಜೊತೆ ವಿರೋಧ ಇಲ್ಲ. इस रीति से ज्ञानं को प्रकाश रूप नहीं माने तो मत सकल अशुद्ध है. ಈ ರೀತಿಯಿಂದ ಜ್ಞಾನಂಕು ಪ್ರಕಾಶ ರೂಪ नहीं माने सो मत सकल अशुद्ध है. ಜ್ಞಾನಕ್ಕೆ ಪ್ರಕಾಶ ರೂಪ ಅಂತ ಯಾರು ಒಪ್ಪಿಲ್ಲ, ಅದು ಎಲ್ಲ ಮತಗಳು ಅಶುದ್ಧನೇ ಇದ್ದಾವೆ. ಯಾತೆ ज्ञान का अनुव्यवसाय ते प्रकाश होवे न्यायिक वचನ ಸಂಗತ. ಈ ರೀತಿಯಿಂದ ಜ್ಞಾನದ ಅನುವ್ಯವಸಾಯದಿಂದಲೇ ಜ್ಞಾನ ಪ್ರಕಾಶ ಆಗುತ್ತದೆ ಅಂತ ಹಿಂಗೆ ನ್ಯಾಯಿಕರ ವಚನ ಏನೈತಲ್ಲ ಇದು ಅಸಂಗತ ಅಂತ ಮೂರು ಮಂದಿದು ಖಂಡನ ಮಾಡಿದರು. ಈಗ ಸ್ವತಃ ಪ್ರಾಮಾಣ್ಯವಾದಕ್ಕೆ ಅಂಗೀಕಾರ. ಈಗ ವೇದಾಂತಗಳು ಸ್ವತಃ ಪ್ರಾಮಾಣ್ಯವಾದುದು ಅಂಗೀಕಾರ. ಮತ್ತು ಸಿದ್ಧಾಂತ ಮತ ಮೇ ಉಕ್ತ ಸಂಶಯ ಅನುಪತ್ತಿ ರೂಪ ದೋಷಕ उद्धार ಅಂದರೆ ಅದರ ನಿರಾಕರಣ ಮಾಡ್ತಾ ಇದ್ದಾರೆ. जो ज्ञान ग्रह काल में प्रमत्व का भी ग्रह होवे तो संशय अनुपपत्ति होवे है ಅಂತ ಹಿಂದೆ ಹೇಳಿ ನೋಡು. ಒಂದು ವೇಳೆ ಜ್ಞಾನ ಗ್ರಹ ಕಾಲದಲ್ಲಿನೇ ಜ್ಞಾನಗಾರಕ ಸಾಮಗ್ರಿಯಿಂದಲೇ ಪ್ರಮತ್ವನೂ ಕೂಡ ಜ್ಞಾನ ಆಗುತ್ತದೆ ಅಂತ ಹೇಳಿದರೆ ಅದು ಮತ್ತು ಸಂಶಯ ಅನುಪತ್ತಿ ಉಳಿತಿನೇ ಹಿಂದೆ ಹೇಳಿ ನೋಡಿ. ಸಂಶಯಾನುಪತ್ತಿ ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವ ನೀವು ಹೇಳಿರೋದು. ಪರಂತು ಹಿಂಗೆ ಹೇಳಿದ್ರೆ ಈ ಸಿದ್ಧಾಂತ ಮತದಲ್ಲಿ ಕೊನೆ ಕೊಟ್ಟಿದ್ದು ನೋಡಿರಿ. ನಿಮ್ಮ ಮತದಲ್ಲಿನೂ ಕೂಡ ಆ ಸಂಶಯಾನುಪತ್ತಿ ಉಳಿತೀನಿ ಗೊತ್ತಿಲ್ಲ ಅಂದರೆ ಸಿದ್ಧಾರ್ಥ. स्वतः प्रामाण्यवाद में संशय की अनुपत्ति दोष का है. ಹೆಡಿಂಗ್ ಮುಗಿಯುವಾಗ ಹೇಳಿ ನೋಡಿ. ಜ್ಞಾನಗ್ರಾಹಕ ಕಾಲದಲ್ಲಿ ಜ್ಞಾನವನ್ನು ಸ್ವೀಕರಿಸುವಂಥ ಕಾಲದಲ್ಲಿ ಪ್ರಮತ್ವದ ಕೂಡ ಜ್ಞಾನ ಆಗ್ತೈತೆ ನೀವು ಹಿಂಗೆ ಹೇಳಿದರೆ ಸಂಶಯದ ಅನುಪಪತ್ತಿ ಅಂದ್ರೆ ಅಸಂಭವ. ಇದು ಉಳಿತೈತಿನೇ, ಹಾಗೆ ಉಳಿತು, ನಿವಾರಣೆ ಆಗಿಲ್ಲ, ನಿರಾಕರಣ ಆಗಿಲ್ಲ. ಸಂಶಯದು ಅಸಂಭವ ಏನಾದಲ್ಲ ನಿಮ್ಮಲ್ಲಿ ಅದು ಹಾಗೆ ಉಳಿತು, ಉಳಿತು. ಅದಕ್ಕೆ ಈ ಹಿಂಗೇನು ಹೇಳ್ಯಾನವ ಯಾಕಾಯ ಸಮಾಧಾನ ಹೈ. ಅದರಲ್ಲಿ ಈಗ ಇವರು ವೇದಾಂತಿಗಳು ಸಮಾಧಾನ ಹೇಳ್ತಾ ಇದ್ದಾನೆ. ಒಂದು ಗುರ್ತೈತಲ್ಲ, ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವದ ಜ್ಞಾನನೂ ಆಗುತ್ತದೆ. ಹಿಂಗೆ ಹೇಳಿದ ಮೇಲೆ ಸಂಶಯ ಏನು ಉಳಿತದಲ್ಲ, ಅದು ಉಳಿತೀನಿ. ನಾವು ಹೆಂಗೆ ಒಂದು ಪರಮಾಜ್ಞಾನ ಖ್ಯಾತಿವಾದ ಹೇಳಿದಾಗ ಸಂಶಯನೇ ಬಂದ್ರೆ ಅಪ್ರಸಿದ್ಧ ಅಪ್ರಮಾತ ಒಪ್ಪಿದರೆ ಅವನಿಗೆ ಆಗೋ ಜ್ಞಾನ ಅಲ್ಲಿ ಸಂಶಯ ಉಳಿತಾ ಇದ್ದಾನೆ. ಹಾಗೆ ನಿಮ್ಮ ಮತದಲ್ಲಿನೂ ಕೂಡ ಜ್ಞಾನಗ್ರಾಹಕ ಸಾಮಗ್ರಿ ಕಾಲದಲ್ಲೇ ಪ್ರಮತ್ವದ ಜ್ಞಾನ ಆಯಿತು ಅಂದರೆ ಮತ್ತು ಸಂಶಯ ಉಳಿತೀನಿ. ಇದೇನು ಹಿಂದೆ ಹೇಳ್ಯಾನ, ಅದರಲ್ಲಿ ಈಗ ಸಮಾಧಾನ ಹೇಳ್ತಾವೆ. ಈಗ ಇವ್ರು ಹೇಳೋದು ಜ್ಞಾನ ಗ್ರಾಹಕ ಸಾಮಗ್ರಿತೆ ಪ್ರಮತ್ವಕ್ಕಾಗ್ರಹವೇ. ಇದು ಕೊನೆತೆ ಹೇಳ್ತಾರೆ ಈಗ ಅವರು, ಇದೇ ಪ್ರತಿಜ್ಞೆ ಇದು. ಜ್ಞಾನ ಗ್ರಾಹಕ ಸಾಮಗ್ರಿತೆ, ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವದ ಗ್ರಹ ಆಗುತ್ತದೆ. ಪ್ರಮತ್ವ ಗ್ರಹ ಆತಂದ್ರೆ ಸಂಶಯ ಹಂಗೆ ಉಳಿತೈತೀನಿ ಅಂತ ಹೇಳಿದ. ಆದರೆ ಇವ್ರು ಏನಂತಾರೆ, ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವದ ಗ್ರಹ ಆಗುತ್ತದೆ. ಆದರೂ ಅಂದ್ರೆ ಅದ್ರಾಗ ಏನಾದ್ರು ಹೇಳ್ತಾರೆ, दोष अभाव सहित ज्ञान सामग्रीते ही प्रमत्व का ग्रह होवे है. ये आगे कहेंगे. ನಾವು ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವ ಜ್ಞಾನ ಆಗುತ್ತದೆ. ಇದು ನಮ್ಮದು ಪ್ರತಿಜ್ಞೆ. ಅದು ಜ್ಞಾನಗ್ರಾಹಕ ಸಾಮಗ್ರಿ ಅಂದರೆ ಸಾಕ್ಷಿ. ಜ್ಞಾನಗ್ರಾಹಕ ಸಾಮಗ್ರಿ ಅಂದ್ರೆ ಸಾಕ್ಷಿ, ಅದರಿಂದಲೇ ಪ್ರಮತ್ವ ಜ್ಞಾನ ಆಗುತ್ತದೆ. ಅದು ಆದರೂ ಕೂಡ ಇದು ಹ್ಯಾಂಗೆ ಆಗುತ್ತದೆ, ಎಲ್ಲಿ ದೋಷ ಇರುವುದೋ ಅಲ್ಲಿಲ್ಲ. ಇಂಥ ದೋಷದ ಅಭಾವ ಸಹಿತ ಇರಬೇಕು. ದೋಷ ಇತ್ತಂದರೆ ಪರಮಾತ್ಮ ಜ್ಞಾನ ಆಗಲ್ಲ. ಸಾಕ್ಷಿ ಪ್ರಕಾಶ ಮಾಡಿದರೂ ದೋಷ ಇತ್ತಪ್ಪ ಅಂದರೆ ಪರಮಾತ್ಮ ಜ್ಞಾನ ಆಗುವುದಿಲ್ಲ. ದೋಷ ಅಭಾವ ಸಹಿತ ಜ್ಞಾನ ಸಾಮಗ್ರಿತೆ ಈ ಪ್ರಮತ್ವ ಕಾಗ್ರಹ ಹೋವೆ ಹೈ. ಏ ಆಗೆ ಅಂದರೆ
ಮುಂದಿನ ಪೇಜ್ ಮೇಲೆ ಅಂದರೆ 341 ಪೇಜ್ ಮೇಲೆ ಹೇಳ್ತೇವೆ. ಜहाँ ಸಂಶಯ ಹೋವೆ ತಾ ದೋಷ ಅಭಾವ ನಹಿ. ಎಲ್ಲಿ ಸಂಶಯ ಇರ್ತದೆ ಅಲ್ಲಿ ದೋಷದ ಅಭಾವ ಇಲ್ಲ. जो दोष नहीं होवे तो संशय भी संभव है नहीं. ಸಂಶಯ भी ಸಂಭವೇ नहीं. ತಿಳಿ ನಿಮ್ಮದು ಎಲ್ಲಿ ಸಂಶಯ ಅದ ಅಲ್ಲಿ ದೋಷ ಐತೆ ಅಂದರೆ ದೋಷ ನೈ. जो दोष नहीं होवे तो ದೋಷ ಇಲ್ಲ ಅಂದ್ರೆ ಸಂಶಯನೂ ಸಂಭವಿಸೋದಿಲ್ಲ. ಕಾಯ್ತೆ ಸಂಶಯ ಜ್ಞಾನ ಭೀ ಭ್ರಮ ಹೇ. ಸಂಶಯ ಜ್ಞಾನನೂ ಕೂಡ ಇದೇನದ ಭ್ರಮನೇ ಅದ. ಸಂಶಯ ಜ್ಞಾನ ಭೀ ಭ್ರಮ ಹೇ. ಸಂಶಯ ಜ್ಞಾನನೂ ಕೂಡ ಭ್ರಮನೇ ಅದ. ಇದೇ ಎಷ್ಟನೇದಂದ್ರೆ 7ನೇ ಹೆಡಿಂಗದ ಮೊದಲು 7ನೇ ಹೆಡಿಂಗದ ಸ್ವಭಾವ ಅಧಿಕರಣವ ಸ್ವಧ್ಯಾಯ. ಸಂಶಯನೂ ಕೂಡ ಭ್ರಮನೇ. ಸಂಶಯನೂ ಕೂಡ ಭ್ರಮನೇ ಆದಂತೆ ಹಿಂಗೆ 7ನೇ ಹೆಡಿಂಗ್ ಒಳಗೆ ಹೇಳ್ಕೊಂಡು ಬಂದಾರೆ. ಸಂಶಯ ಜ್ಞಾನ ಭೀ ಭ್ರಮ ಹೇ. ಸಂಶಯ ಜ್ಞಾನ ಭೀ ಭ್ರಮ ಹೇ. ಅಲ್ಲಿ ಮ್ಯಾಲ 217 ಪೇಜ್ ನಂಬರ್ ಹಾಕಿರಿ ಅಂದ್ರೆ ನಿಮ್ಮ ಹ್ಯಾಂಗೆ ಸಂಶಯ ಜ್ಞಾನ ಭ್ರಮ ಅಂತ ಅವರು ಹೇಳಿ ವಿಸ್ತಾರವಾಗಿ ಹೇಳ್ಯಾರ ಹೆಡಿಂಗ್ದಾಗ. ಇದು ಅಧ್ಯಾಸ ಹೇಳುವ 7ನೇ ಹೆಡಿಂಗ್ದಾಗ 217 ಪೇಜ್ ನಂಬರ್ ನೋಡ್ರಿ. पीता और ब्रह्म की उत्पत्ति में दोष हेतु है. ಬ್ರಹ್ಮ ಉತ್ಪತ್ತಿಯಲ್ಲಿ ದೋಷವು ನಿಮಿತ್ತ ಕಾರಣ ಇರುತ್ತದೆ. ದೋಷಿತಪ್ಪ ಅಂದ್ರೆ ಬ್ರಹ್ಮ, ದೋಷಜನ್ಯಕ್ಕೂ ಬ್ರಹ್ಮ ಕೈ ಹಿಂಗೆ ಅದ್ವೈಸಿದ್ದಿ ಮಧುಸೂದನ ಸ್ವಾಮಿಗಳು ಹೇಳ್ಯಾರ. ಬ್ರಹ್ಮ ಉತ್ಪತ್ತಿಯಲ್ಲಿ ದೋಷವು ಹೇತು ಹೈ ಅಂದರೆ ಕಾರಣ ಅಂದರೆ ನಿಮಿತ್ತ ಕಾರಣ ಇರುತ್ತದೆ. ಯಾತೆ ಸಂಶಯ ಸ್ಥಳ ಮೇ ದೋಷ ಅಭಾವ ಸಂಭವೇ ನಹಿ. ಸಂಶಯ ಇದ್ದ ಕಾಲದಾಗ ಅಲ್ಲಿ ದೋಷದ ಅಭಾವ ಅಂತ ಹೇಳೋದು ಸಂಭವಿಸುವುದಿಲ್ಲ. ಆದರೂ ಪ್ರಮತ್ವ ಜ್ಞಾನ ಮೇ ದೋಷ ಅಭಾವ ಹೇತು ಹೈ. ಪ್ರಮತ್ವ ಜ್ಞಾನ ಆಗಬೇಕಾಗಿದ್ರೆ ಅಲ್ಲಿ ಆಗಬೇಕು ದೋಷದ ಅಭಾವ ಕಾರಣ ಇರಬೇಕು. ಯಾತೆ ಜहाँ ಸಂಶಯ ಹೋವೆ ತಾ ಪ್ರಮತ್ವ ಕಾ ಜ್ಞಾನ ನೈ ಹೋವೆ. ಎಲ್ಲಿ ಸಂಶಯ ಇರ್ತದೆ ಅಲ್ಲಿ ಪ್ರಮತ್ವ ಜ್ಞಾನ ಆಗುವುದೇ ಇಲ್ಲ. ಯಾತೆ ತಾ ಸಂಶಯ ಸಂಭವೇ ಹೈ. ಆದರೆ ಎಲ್ಲಿ ಸಂಶಯ ಇರುವುದು ಅಲ್ಲಿ ಪ್ರಮತ್ವ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಎಲ್ಲಿ ಸಂಶಯ ಅಲ್ಲಿ ಸಂಶಯ ಸಂಭವೇ ಅಂದರೆ ಸಂಶಯ ಇದ್ದಾಗ ಬ್ರಹ್ಮತ್ವ ಜ್ಞಾನ ಆಗುವುದಿಲ್ಲ. ಬ್ರಹ್ಮತ್ವ ಜ್ಞಾನ ಆಗುವುದಿಲ್ಲ ಅಂದರೆ ಅಲ್ಲಿ ಸಂಶಯ ಐತಿ ಸಂಭವೇ. सिद्धांत मत में वृत्ति रूप ज्ञान का साक्षी से प्रकाश हुए. ಸಿದ್ಧಾಂತ ಮತದಲ್ಲಿ ನಮ್ಮ ವೃತ್ತಿ ಜ್ಞಾನ ಏನಾಗ್ತಾವಲ್ಲ ಅವು ಎಲ್ಲನೇ ಅವ ಸಾಕ್ಷಿಯಿಂದಲೇ ಪ್ರಕಾಶ. ಜ್ಞಾತಾಜ್ಞಾನನೇ ವೃತ್ತಿರೂಪ ಜ್ಞಾನಗಳೇನಾಗ್ತಾವಲ್ಲ ಇವೆಲ್ಲ ಸಾಕ್ಷಿಯಿಂದಲೇ ಪ್ರಕಾಶ ಆಗುತ್ತವೆ. ಇದುವೇ ಸ್ವತಃ ಪ್ರಾಮಾಣ್ಯವಾದ ಲಕ್ಷಣ. ಸ್ವತಃ ಪ್ರಾಮಾಣ್ಯವಾದ ಜ್ಞಾನದ ಲಕ್ಷಣ ಪ್ರಕಾಶ ಹೋವೆ. ಯಾತೆ ಸ್ವತಃ ಪ್ರಾಮಾಣಿಕರದು ಲಕ್ಷಣ. ಈಗ ಪ್ರಮತ್ವ ಗ್ರಹ ಹೆಂಗೆ ಜ್ಞಾನ ಗ್ರಾಹಕ ಸಾಮಗ್ರಿ ಏನ್ರಿ ಪ್ರಮತ್ವ ಗ್ರಹದ ಲಕ್ಷಣ. ಜ್ಞಾನ ಗ್ರಾಹಕ ಸಾಮಗ್ರಿ ಅದಲ್ಲ ಅದಕ್ಕೆ ಮಣಜೆ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಯಾರು ಹೇಗೆ ಅಂದರೆ ಸಾಕ್ಷಿ ಹೀ ಹೈ. ठीक है. ज्ञान ग्राहक सामग्री म्हणजे साक्षीने इದ್ದಾನೆ. ज्ञान ग्राहक सामग्री ಅಂದ್ರೆ ಸಾಕ್ಷಿನೇ ಇದ್ದಾನೆ. ಅವರು ತಾಶೇಹಿ ಅಂದ್ರೆ ಆ ಸಾಕ್ಷಿಯಿಂದಲೇ ವೃತ್ತಿ ಜ್ಞಾನಕ್ಕೆ ಪ್ರಮತ್ವ ಕಾ ಭಿ ಗ್ರಹ ಹೋವೆ. ಆ ಸಾಕ್ಷಿಯಿಂದಲೇ ವೃತ್ತಿ ಜ್ಞಾನದ ಪ್ರಮತ್ವದೂ ಕೂಡ ಗ್ರಹ ಅಂದರೆ ಜ್ಞಾನ ಆಗುತ್ತದೆ. ಇಲ್ಲಿವರೆಗೆ ತಿಳಿತಲ್ಲ. ಈಗ ತಿಳಿತಲ್ಲ ಸಿದ್ದವಳು ನಿಮಗೆ ಸಂಶಯ ಬಂದರೆ ಕೇಳ್ತಾ ಬರಂಗೆ. ಹಾಂ ಈಗ ಯದ್ಯಪಿ ಏನಂತ ಯದ್ಯಪಿ ಇಲ್ಲಿ ಯದ್ಯಪಿ ಬರ್ಕೋಬೇಕು ಇದು ಪರಂತು ಜಾಗ್ನಾಗ. हाँ यद्यपि किसी स्थान में ज्ञान तो प्रमा होवे है ऐसा विलक्षण दोष होवे. ಕೆಲವು ಸ್ಥಾನದಲ್ಲಿ ಜ್ಞಾನ ಏನೋ ಪ್ರಮ ಅದ, ಜ್ಞಾನ ಅದು ಪ್ರಮಾಣೇ ಅದ.
ಪರಂತು ಅಲ್ಲಿ ಇಂಥದ್ದೊಂದು ವಿಲಕ್ಷಣ ದೋಷ ಇತ್ತಪ್ಪ ಅಂದ್ರೆ ಪ್ರಮತ್ವ ನಿಶ್ಚಯ ಆಗುವುದಿಲ್ಲ. ದೋಷ ಇತ್ತಪ್ಪ ಅಂದ್ರೆ ಪ್ರಮತ್ವದ ಲಕ್ಷಣ ಆಗೋದಿಲ್ಲ. ಏನಂತಾನೆ, ಇಂಥ ವಿಲಕ್ಷಣ ದೋಷ ಹುವೆ ಅಂತಲ್ಲ, ಇಂಥ ವಿಲಕ್ಷಣ ದೋಷ ಅಂದರೆ ಏನು? ಅನಿರ್ವಚನೀಯ ಬ್ರಹ್ಮ ಈ ನಿಶ್ಚಯ ಕರುದೇತ್ ನಾಯಿ ಅಂದ್ರೆ ದೋಷ ಇತ್ತಪ್ಪ ಅಂದ್ರೆ ಭ್ರಮ ಆಗ್ತೈತೀನಿ. ದೋಷ ಇತ್ತಪ್ಪ ಅಂದ್ರೆ ಭ್ರಮ ಆಗ್ತೈತೇನೆ. ಪರಂತು ಇಲ್ಲಿ ಏನು ಕಿ ವಿಲಕ್ಷಣ ದೋಷ ಹೋವೆ. ವಿಲಕ್ಷಣ ದೋಷ ಅಂದ್ರೆ ಐಸಾ ವಿಲಕ್ಷಣ ದೋಷ ಹೋವೆ. ಐಸಾ ವಿಲಕ್ಷಣ ದೋಷ ಹೋವೆ ಅಂದ್ರೇನು? ಅನಿರ್ವಚನೀಯ ಭ್ರಮದ ನಿಶ್ಚಯ ಮಾಡಿಕೊಡುವುದಿಲ್ಲ. ಅನಿರ್ವಚನೀಯ ಭ್ರಮದ ನಿಶ್ಚಯನೂ ಮಾಡಿಕೊಡುವುದಿಲ್ಲ ಮತ್ತು ಪ್ರಮತ್ವದ ನಿಶ್ಚಯ ಮಾಡಿಕೊಡೋದಿಲ್ಲ. ಪ್ರಮತ್ವದನ್ನು ಕೂಡ ಮತ್ತೇನು ಸಂಶಯ ಉತ್ಪತ್ತಿ ಆಗುತ್ತದೆ. ಸಂಶಯ ಉತ್ಪತ್ತಿ, ಭ್ರಮದನೂ ಉತ್ಪತ್ತಿ. ದೋಷ ಇದ್ದರೆ ಭ್ರಮ ಆಗಲಿಕ್ಕೆ ಬೇಕು. ಅನಿರ್ವಚನೆ ಭ್ರಮದ ಉತ್ಪತ್ತಿನೂ ಮಾಡಿಲ್ಲ. ಇಂಥ ವಿಲಕ್ಷಣ ದೋಷ ಅದ. ಈ ದೋಷ ಅದ ಅಂದಮೇಲೆ ಅನಿರ್ವಚನೆ ಭ್ರಮ ಉತ್ಪತ್ತಿ ಆಗ್ತದೇ, ಪಣ ಭ್ರಮದ ಉತ್ಪತ್ತಿ ಅನಿರ್ವಚನೆ ಉತ್ಪತ್ತಿನೂ ಆಗಿಲ್ಲ. ಮತ್ತು ಪ್ರಮತ್ವದ ಕೂಡ ಜ್ಞಾನ ನಿಶ್ಚಯ ಆಗಿಲ್ಲ. ಇಂಥ ವಿಲಕ್ಷಣ ದೋಷ ತಿಳಿಸಿಲ್ಲ. ಪರಂತು ಸಂಶಯ ಆಗೈತಿ, ಸಂಶಯ ಉತ್ಪತ್ತಿ ಆಗೈತಿ. ತಿಳಿತಾನೆ ಯಾರ್ದು ಅದೇ ಹೇಳ್ತಾರೆ. ಮತ್ತೀಗ ಜಾಸ್ತಿ ಅನಿರ್ವಚನೀಯ ಭ್ರಮಕ್ಕೆ ತೋ ಉತ್ಪತ್ತಿ ಹೋವೇ ನೈ. ಆ ವಿಲಕ್ಷಣ ದೋಷ ಇದ್ರೆ ಅನಿರ್ವಚನೀಯ ಭ್ರಮದ ಉತ್ಪತ್ತಿ ಏನೋ ಆಗಿಲ್ಲ. ಯಾತೆ ಜ್ಞಾನ ತೋ ಪ್ರಮಾ ಹುಯ, ಜ್ಞಾನ ಏನೋ ಪ್ರಮ ಆಗೈತಿ. ತಾಕೆ ಪ್ರಮತ್ವ ಕಾ ಪ್ರಕಾಶ ಭೀ ಸಾಕ್ಷಿ ಕರೆ. ಆ ಪ್ರಮತ್ವದು ಪ್ರಕಾಶ ಸಾಕ್ಷಿ ಕರೆ ಅಂದ್ರೇನು? ಮಾಡಬೇಕಾಗಿತ್ತು. ಆ ಪ್ರಮಾದ ಜ್ಞಾನಗ್ರಾಹಕ ಸಾಮಗ್ರಿ ಅಂದರೆ ಸಾಕ್ಷಿ ಅಂತ ಹೇಳಿದ್ರಿ. ಜ್ಞಾನಗ್ರಾಹಕ ಸಾಮಗ್ರಿಯಿಂದ ಪ್ರಮತ್ವ ಜ್ಞಾನ ಅಂತ ಹೇಳಿದ್ರಿ. ಮತ್ತು ಅದು ಜ್ಞಾನರೇ ಪ್ರಮ. ಪರಂತು ಆ ಪ್ರಮಾದ ಪ್ರಕಾಶಕ ಸಾಕ್ಷಿ ಮಾಡಬೇಕಾಗಿತ್ತು. ಕರೆ ಅಂದ್ರೇನು? ಕರ್ನಾಥ ಮಾಡಬೇಕಾಗಿತ್ತು, ಪರಂತು ಕರೇನೆ. ತಿಳ್ತೀರಿ? ಜ್ಞಾನ ಅರೆ ಪ್ರಮಾದ, ಪ್ರಮತ್ವಕ್ಕೆ ಸಾಕ್ಷಿ ಪ್ರಕಾಶ ಮಾಡಬೇಕಾಗಿತ್ತು. ಆದರೂ ದೋಷ ಪ್ರತಿಬಂಧಕಿರೋದ್ರಿಂದ ಪ್ರಮತ್ವದ ಪ್ರಕಾಶ ಆಗಲಿಲ್ಲ. ಜ್ಞಾನದ ಸಾಮಗ್ರಿ ಸಾಕ್ಷಿನೇ ಇದ್ದಾನೆ, ಪರಂತು ಪ್ರಮತ್ವದ ಗ್ರಹಣ ಆಗಿಲ್ಲ. ಜ್ಞಾನಗ್ರಾಹಕ ಸಾಮಗ್ರಿನೇ ಸಾಕ್ಷಿನೇ ಇದ್ದಾನೆ, ಪ್ರಮತ್ವದ ಗ್ರಹಣ ಆಗಿಲ್ಲ. ಜೊತೆಗಿದು ಸಾಕ್ಷಿ ಕರೆ ಅಂದರೆ करना था परंतु करे नहीं. इसमें प्रतिबंधक हो जावे ಅದರಲ್ಲಿ ಯಾವುದಾದ್ರೊಂದು ದೋಷ ಪ್ರತಿಬಂಧಕ ಕಾರ್ಯವಿರೋಧಿ ದೋಷ ಇತ್ತಪ್ಪ ಅಂದರೆ ಪ್ರತಿಬಂಧಕ इसमें प्रतिबंधक हो जावे. ಈಗ ನಾನು ನಿಮ್ಗೆ ಹೇಳಿದಲ್ಲ ಇಲ್ಲಿ ಪರ್ಯಂತರ ಇಂಥ ಸ್ಥಳದಲ್ಲಿ ವಿಲಕ್ಷಣ ದೋಷ ಎಲ್ಲಿರ್ತಲ್ಲ ಅಂಥ ಸ್ಥಳದಲ್ಲಿ ಯಾತೆ ಅಂದ್ರೇ ಈ ಸ್ಥಳದಲ್ಲಿ ಯಾತೆ ಆದ್ದರಿಂದ ಅಂದ್ರೇನು ಈ ಎರಡರ ಸ್ಥಳದಲ್ಲಿ ಬ್ರಹ್ಮಕ್ಕೆ ಉತ್ಪತ್ತಿ ಹೋವೇನೆ ಪ್ರಮತ್ವಕ್ಕೆ ಉತ್ಪತ್ತಿ ಹೋವೇನೆ ಏನ್ರಿ. ಜ್ಞಾನ ಸಾಮಗ್ರಿಯರೇ ಸಾಕ್ಷಿ ಇದ್ದಾನೆ, ಪ್ರಮತ್ವ ಗ್ರಹಣ ಅವನ ಕೈಲಿ ಆಗಿಲ್ಲ. ಇಂಥ ಸ್ಥಳದಲ್ಲಿ ತಿಳಿತಿ ನಿಮ್ಗೆ ಇಂಥ ಯಾತೆ ಅಂದರೆ ಆದ್ದರಿಂದ ಅಂದರೆ ಇಂಥ ಸ್ಥಳದಲ್ಲಿ ಜ್ಞಾನಗ್ರಾಹಕ ಸಾಕ್ಷಿ ತೋ ಹೈ, ಜ್ಞಾನಗ್ರಾಹಕ साक्षी तो है परंतु प्रमत्व का ग्रहण होवे नहीं, परंतु प्रमत्व का ग्रहण होवे नहीं, प्रमत्व ಜ್ಞಾನ ಆಗಿಲ್ಲ. ಮತ್ತು ಇದೇ ಕಾರಣದಿಂದ ಅಂದ್ರೇನು ಈ ಸ್ಥಳದಲ್ಲಿನೂ ಉಕ್ತ ಲಕ್ಷಣಕ್ಕೆ ಅವ್ಯಾಪ್ತಿ ಹೋವೆ. ಈ ಸ್ಥಳದಲ್ಲಿ ಇಂಥ ಈಗೇನು ಹೇಳಿದ್ರೆ ಪ್ರಮತ್ವ ಗ್ರಹಣ ಆಗಿಲ್ಲ. ಇಂಥ ಸ್ಥಳದಲ್ಲಿ ಮೇಲೆ ಹೇಳಲ್ಪಟ್ಟಂಥ ಲಕ್ಷಣ ಅಂದರೆ ಯಾವುದು ಜ್ಞಾನಗ್ರಾಹಕ ಸಾಮಗ್ರಿ ಸಾಕ್ಷಿ ಈ ಲಕ್ಷಣ ಮಾಡಿರಲಿಲ್ಲ ಅಲ್ಲಿ ಪೀತ ನಿಮಗೆ ತಿಳ್ಕತಿಲ್ಲ ಅನಿಸಿದೋಡ್ರಿ ತಿಳ್ಕತಿಲ್ಲ. ಈ ಉಕ್ತ ಲಕ್ಷಣಕ್ಕೆ ಅವ್ಯಾಪ್ತಿ ಅಂದ್ರೇನು ಜ್ಞಾನಗ್ರಾಹಕ ಸಾಮಗ್ರಿ ಸಾಕ್ಷಿ ಈ ಲಕ್ಷಣ ನಿಮ್ಮಲ್ಲಿ ಕಡಿಮೆ ಬೀಳುತ್ತದೆ. ಜ್ಞಾನಗ್ರಾಹಕ ಸಕಲ ಸಾಮಗ್ರಿತೆ ಪ್ರಮತ್ವಕ್ಕೆ ಗ್ರಹಕ್ಕೂ ಸ್ವತಃ ಗ್ರಾಹಕಯೇ
ನೀವು ಜ್ಞಾನಗ್ರಾಹಕ ಎಲ್ಲ ಸಾಮಗ್ರಿ ಅಂದರೆ ಇಂದ್ರಿಯ ಸಂಬಂಧ ಇಲ್ಲ, ಸುಖ ದುಃಖ ಮೊದಲಾದವುಗಳನ್ನು ಕೂಡ ಇಂದ್ರಿಯ ಸಂಬಂಧವೇ ಆದಾಗ ಆಗ್ತದೆ. ಇಂದ್ರಿಯ ಸಂಬಂಧ ಇಲ್ಲದಿದ್ದು ಸಕಲ ಅಂದರೆ ಸುಖ ದುಃಖ ಜ್ಞಾನದಲ್ಲಿಯೂ ಕೂಡ ಸುಖ ದುಃಖ ಜ್ಞಾನ ಇಂದ್ರಿಯ ಸಂಬಂಧ ಇಲ್ಲ. ಸಕಲ ಅಂದರೆ ಅರ್ಥ ತಗೋಬೇಕು. ಜ್ಞಾನಗ್ರಾಹಕ ಸಕಲ ಸಾಮಗ್ರಿತೆ ಪ್ರಮತ್ವಕ್ಕೆ ಗ್ರಹಂಕು ಸ್ವತೋ ಗ್ರಾಹಕಯೇ ಅಂತ ಹಿಂಗೆ ಯಾರೋ ಅಂದರು, ನೀವು ಹೇಳಿರಿ ಹಿಂಗೆ. ಉಕ್ತ ಸ್ಥಳ में ಜ್ಞಾನ ಗ್ರಾಹಕ ಸಾಮಗ್ರಿತೆ ಪ್ರಮತ್ವ ಗ್ರಹ ಹುಯಾನೇ ಮೇಲೆ ಹೇಳಲ್ಪಟ್ಟಂಥ ಯಾವ ಜ್ಞಾನಗ್ರಾಹಕ ಸಾಮಗ್ರಿ ಪ್ರಮತ್ವ का ग्रह होवे ಯಾತೆ ಅವ್ಯಾಪ್ತಿ ಹೈ. ಅದು ನಿಮ್ಮ ಲಕ್ಷಣ ಮೇಲೆ ಏನಾಯಿತು? ಅವ್ಯಾಪ್ತಿ ದೋಷ ಬತ್ತು. ತಥಾಪಿ ಈಗ ತಥಾಪಿ ಐತೆ ನೋಡ್ರಿ, ಅಲ್ಲಿ ಯದ್ಯಪಿ ಐತಲ್ಲ ತಥಾಪಿ. ಈಗ ಅವ್ಯಾಪ್ತಿ ಏನು ದೋಷ ಕೊಟ್ಟಿದ್ದಲ್ಲ, ಜ್ಞಾನಗ್ರಾಹಕ ಸಾಮಗ್ರಿ ಸಾಕ್ಷಿನೇ ಈ ಲಕ್ಷಣದು ಅವ್ಯಾಪ್ತಿ ಬತ್ತು. ಯಾಕೆ ಪ್ರಮತ್ವ ಗ್ರಹಣ ನಾವು ಆಗಿಲ್ಲ. ಪ್ರಮತ್ವ ಗ್ರಹಣ ಈ ಕಡೆ ಬ್ರಹ್ಮನೂ ಆಗಿಲ್ಲ, ಈ ಕಡೆ ಪ್ರಮತ್ವ ಜ್ಞಾನ ಮಾಡಿಲ್ಲ. ಜ್ಞಾನಗ್ರಾಹಕ ಸಾಮಗ್ರಿಯರೇ ಸಾಕ್ಷಿ ಅಂತ ಲಕ್ಷಣ ಮಾಡಿರಿ, ಹೌದೇನು? ಅಂತ ನಿಮ್ಮ ಲಕ್ಷಣ ಮೇಲೆ ಅವ್ಯಾಪ್ತಿ ಬತ್ತೇನಿಲ್ಲ, ಬತ್ತೇನಿಲ್ಲ. ಅದಕ್ಕೆ ಇವರೇನಂತಾರೆ, ಈಗ ನಾವು ಆ ದೋಷದ ನಿವಾರಣ ಅವ್ಯಾಪ್ತಿ ದೋಷನ ಕೊಟ್ಟಿದ್ವಿ, ಅದರ ನಿವಾರಣೆ ಸಲುವಾಗಿ ಇನ್ನೊಂದು ಲಕ್ಷಣ ಮಾಡ್ತಾವೆ. ಇನ್ನೊಂದು ಲಕ್ಷಣ ದೋಷ ಅಭಾವ ಸಹಿತ, ದೋಷದ ಅಭಾವ ಎರಡನೇ ಲಕ್ಷಣ ಮಾಡ್ತೇವೆ. ದೋಷ ಅಭಾವ ಸಹಿತ ಜ್ಞಾನಗ್ರಾಹಕ ಸಾಮಗ್ರಿತೆ ಪ್ರಮತ್ವ का ग्रह होवे ताकू स्वतः ಪ್ರಾಮಾಣ್ಯ ಗ್ರಹ ಕಯೇ. ಒಂದು ದೋಷದ ಪ್ರಮತ್ವ ಗ್ರಹದರೆ ಸಾಕ್ಷಿನೇ ಇದ್ದಾನೆ, ಜ್ಞಾನಗ್ರಾಹಕ ಸಾಮಗ್ರಿ ಸಾಕ್ಷಿನೇ ಇದ್ದಾನೆ. ಪರಂತು ಅಲ್ಲಿ ಪ್ರಮತ್ವ ಗ್ರಹ ಆಗಿಲ್ಲ ಅಂದಮೇಲೆ ಪ್ರಮತ್ವದ ಗ್ರಹ ಎಲ್ಲಿ ದೋಷ ಇರುವುದು ಅಲ್ಲಿ ಪ್ರಮತ್ವ ಜ್ಞಾನ ಆಗೋದಿಲ್ಲ ಅಂದಮೇಲೆ ಹೇಳಿದರು. ಅದಕ್ಕೆ ದೋಷದ ಅಭಾವ, ಅಲ್ಲಿ ದೋಷದ ಇಂತಹ ದೋಷದ ಅಭಾವ ಸಹಿತ ಜ್ಞಾನಗ್ರಾಹಕ ಸಾಮಗ್ರಿಯಿಂದ ಪ್ರಮತ್ವದ ಗ್ರಹ ಅಂದರೆ ಜ್ಞಾನ ಆಗುತ್ತದೆ. ಅದಕ್ಕೆ ನಾವು ಸ್ವತಃ ಪ್ರಾಮಾಣ್ಯ ಗ್ರಹ ಅಂತ ಹೇಳುತ್ತೇವೆ. ಉಕ್ತ ಸ್ಥಳ ಮೇ ಅಂದರೆ ಜ್ಞಾನಗ್ರಾಹಕ ಸಾಮಗ್ರಿ ಮತ್ತು ಈ ಹಿಂದೆ ಏನು ಎರಡು ಸ್ಥಾನ ಕೊಟ್ಟರಲ್ಲ ಅಲ್ಲಿ ಉಕ್ತ ಸ್ಥಳ ಮೇ ದೋಷ ಅಭಾವ ಸಹಿತ ಸಾಮಗ್ರಿ ನಹಿ. ದೋಷದ ಅಭಾವ ಸಹಿತ ಸಾಮಗ್ರಿ ಐತೇನು? ಇಲ್ಲ. ತಿತ್ತಲ್ಲಿ ವಿಲಕ್ಷಣ ದೋಷ ಅನ್ನ ನೋಡಿ, ಅಲ್ಲಿ ದೋಷ ಅಭಾವ ಸಹಿತ ಐತೇನು? ಇಲ್ಲ. दोष अभाव सहित सामग्री नहीं किंतु दोष सहित सामग्री है. दोष सहित सामग्री याते उक्त स्थल में ಅಂದರೆ ಈಗ ಮ್ಯಾಲೆ ಹೇಳೋ ಇಲ್ಲಿ ಏನು ಉಕ್ತ ಸ್ಥಳ ಮೇ ಎರಡು ಸಲ ಬಂದವಲ್ಲ ಅಲ್ಲಿನೂ ಕೂಡ, ಅಥವಾ ನಾವು ಹೇಳಲ್ಪಟ್ಟಂಥ ಜ್ಞಾನಗ್ರಾಹಕ ಸಾಮಗ್ರಿ ಅಂದ್ರೇ ಸಾಕ್ಷಿ ಇದ್ದಾನ. ಇಲ್ಲಿ ಲಕ್ಷ್ಯ ನಹಿ, ನಮ್ಮದು ಲಕ್ಷ್ಯ ಅಲ್ಲಿ ಇಲ್ಲ. ಅಂದರೆ ಅದು ಪ್ರಮತ್ವನೇ ಆತಂತ ಹಿಂಗೆ ಲಕ್ಷ್ಯ ಇಲ್ಲ. ತಿಥಿಗ ಯಾ ಕಾರಣತೆ ಅವ್ಯಾಪ್ತಿ ನಹಿ, ಇದೇ ಕಾರಣದಿಂದ ನಮ್ಮ ಮತ ಮೇಲೆ ಅವ್ಯಾಪ್ತಿ ಬರುವುದಿಲ್ಲ. ಇಸ್ ರೀತಿ ಸೇ ಜ್ಞಾನಕ್ಕೆ ಪ್ರಮತ್ವಕ ಪ್ರಕಾಶತೋ, ಈ ರೀತಿಯಿಂದ ಜ್ಞಾನದ ಪ್ರಮತ್ವದ ಪ್ರಕಾಶತೋ दोष अभाव सहित साक्षी है. दोष अभाव सहित ಸಾಕ್ಷಿನೇ ಇದ್ದಾನ. ಇಲ್ಲಿ ಪರ್ಯಂತ ತಿಳಿತಲ್ಲ, ತಿಳಿಸ್ತದೆ ನಿಮಗಿಲ್ಲ ಜರ ಅಲ್ಲ. ಈಗ ಅಂದರೆ ವಿಷಯ ಸಾಧಾರಣ ತಿಳಿಲಿಕ್ಕತ್ತದಲ್ಲ. ಸಂಶಯಾನುಪತ್ತಿ ರೇ ಅಂತ ಅಂದಲ್ಲ. ಅದಕ್ಕೆ ಅವರು ಆ ಜ್ಞಾನಗ್ರಾಹಕ ಸಾಮಗ್ರಿ ಅಂದರೇ ಸಾಕ್ಷಿ, ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವ ಜ್ಞಾನ ಆಗುತ್ತದೆ. ಇಲ್ಲಿ ಸಂಶಯ ಇತ್ತಪ್ಪ ಅಂದರೆ ಅಲ್ಲಿ ದೋಷ ಅಭಾವಿಲ್ಲ, ಮತ್ತು ದೋಷ ಎಲ್ಲ ಐತೆ ಇಲ್ಲಿ ಸಂಶಯ ಇರುವುದಿಲ್ಲ. ಅದಕ್ಕೆ ಸಂಶಯ ಜ್ಞಾನ ನಾವು ಭ್ರಮ ಅಂದಿದೆವು. ಆಯ್ತಲ್ಲ. ಈಗ ಅಂದರೆ ಜ್ಞಾನಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವದ ಪ್ರಕಾಶ ಆಗುತ್ತದೆ. ಅದು ಹ್ಯಾಂಗ? ದೋಷದ ಅಭಾವ ಸಹಿತ ಸಾಮಗ್ರಿಯಿಂದ ಪ್ರಮತ್ವ ಜ್ಞಾನ ಆಗುತ್ತದೆ. ಅದಕ್ಕೆ ಸಾಕ್ಷಿ ಇದ್ದಾನ. ಈಗ ಪ್ರಮತ್ವದ ಹೇಳಿದೆವು, ಪ್ರಮತ್ವದ ಮುಗೀತು. ಈಗ ಅಪ್ರಮತ್ವ ಹೇಳ್ತೇವೆ. ಪ್ರಮತ್ವದ ಮುಗೀತು, ಪ್ರಮತ್ವ ಬರಲ್ಲ. ಈಗ ಅಪ್ರಮತ್ವ ಹೇಳ್ತೇವೆ. ಅವರ
ಅಪ್ರಮತ್ವ ಕಾ ಗ್ರಹ ತೋ ಸಾಕ್ಷಿಸೇ ಹೋವೇನಿ. ಅಪ್ರಮತ್ವದ ಜ್ಞಾನ ಏನೋ ಸಾಕ್ಷಿಯಿಂದ ಆಗುವುದೇ ಇಲ್ಲ. ಅಲ್ಲಿ ಪೇಜ್ ನಂಬರ್ 273 ಬರೀರಿ. ಅಲ್ಲಿ ಇದ್ರ ವಿಸ್ತಾರವಾಗಿ ಕೊಟ್ಟರು. ಹಾಂ 200 ಎಷ್ಟು 70 73. ಹಾಂ ತೋ ಸಾಕ್ಷಿಸೇ ಹೋವೇನಿ, ಸಾಕ್ಷಿಯಿಂದ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಭ್ರಮ ಕಾ ಲಕ್ಷಣ ದೋಷಜನ್ಯತ್ವ ಹೈ. ವೇದಾಂತಿಗಳು ಭ್ರಮದ ಲಕ್ಷಣ ದೋಷಜನ್ಯಕ್ಕೂ ಭ್ರಮಕ್ಕಯೇ. ನ್ಯಾಯಿಕರು ಆ ಲಕ್ಷಣ ಏನು ಮಾಡ್ಯಾರ? ಅವರು ನಿಷ್ಫಲ ಪ್ರವೃತ್ತಿ ಜನಕತ್ವ. ಹಾಂ ಭ್ರಮದ ಲಕ್ಷಣ ಪ್ರಥಮ ತರಂಗದಾಗೆ ಅವ್ರು ಹೇಳ್ಯಾರ ಪ್ರಕಾಶ ಒಳಗ ನಿಷ್ಫಲ ಪ್ರವೃತ್ತಿ ಜನಕತ್ವ ಅಂತೀಗ ನ್ಯಾಯಿಕರು. ಅಥವಾ अधिष्ठान से विषम सत्ता वाला अवभासकये. ಇದು ಶಂಕರಾಚಾರ್ಯ ವಿಲಕ್ಷಣ ಲಕ್ಷಣ ಮಾಡಿದ್ರು, ಎಲ್ಲರಿಗಿಂತ ವಿಲಕ್ಷಣ. अधिष्ठान विषम सत्ता अवभासो अध्यास. ಹಾಂ 3 इस ರೀತಿ से दोष घटित ಅಂದರೆ ಸಹಿತ, दोष घटित ಅಂದರೆ ಸಹಿತ ಒಂದು, ನಿಷ್ಫಲ ಪ್ರವೃತ್ತಿ ಘಟಿತ ಸಹಿತ ಮತ್ತು ವಿಷಮ ಸತ್ತಾ ಸಹಿತ ಭ್ರಮಕ್ಕೆ ಲಕ್ಷಣ ಹೇ, ಭ್ರಮದ ಲಕ್ಷಣ ಇರುತ್ತವೆ. ಸೊ ದೋಷಾದಿಕ್ ಸಾಕ್ಷಿಗೆ ವಿಷಯ ನೈ. ಆ ದೋಷಗಳು ಸಾಕ್ಷಿಗೆ ವಿಷಯ ಇಲ್ಲ. ದೋಷ ಸಾಕ್ಷಿ ವಿಷಯ ಆತ ಅನ್ನೋದು ಇಲ್ಲ. ದೋಷ ನಿಮಿತ್ತ ಕಾರಣದ ದೋಷ ಇದ್ದರೆ ಆತ, ದೋಷದಿಂದ ಆಗುವುದಿಲ್ಲ. ದೋಷ ಸಾಕ್ಷಿಗೆ ವಿಷಯ ಇಲ್ಲ. दोषादि साक्षी के विषय नहीं आते. दोषादि सहित अप्रमत्व भी साक्षी का विषय नहीं. दोष ಸಹಿತವಾಗಿ ಏನು ಅಪ್ರಮತ್ವ ಆಗ್ತದೆ ಅದರ ಸಾಕ್ಷಿಗೆ ವಿಷಯ ಇಲ್ಲ, ಸಾಕ್ಷಿಗೆ ವಿಷಯ ಇಲ್ಲ. ಮತ್ತೇನು अप्रमत्व का ज्ञान तो न्यायिक की न्याय निष्फल प्रवृत्ति देख के होवे है. ನ್ಯಾಯಿಕರಿ ಹಂಗೆ ನಿಷ್ಫಲ ಪ್ರವೃತ್ತಿ ಆಗ್ತೈತಲ್ಲ, ಹಂಗೆ ನಮ್ಮಲ್ಲಿನೂ ಕೂಡ ದೋಷ ಇರೋಣದಿಂದ ರಜತದ ನಾವು ನಿಷ್ಫಲ ಪ್ರವೃತ್ತಿ ಆಯಿತು ಅಂತ ಹಿಂಗೆ ಹೇಳುತ್ತೇವೆ. ಭ್ರಮ ತಿಳ್ತಿಲ್ಲ. ಹಾಂ निष्फल प्रवृत्ति दोष सहित अप्रमत्व भी साक्षी का विषय नहीं. मतेनु अप्रमत्व का ज्ञान तो नैयायिक की न्यायी निष्फल प्रवृत्ति देख के होवे. रजत ನನಗೆ ಸಿಗಲಿಲ್ಲ ಅಂದರೆ निष्फल प्रवृत्ति ಆಗಿನೇ ಆಗುತ್ತದೆ. तैसे जो अप्रमत्व की उत्पत्ति भी ज्ञान की सामान्य सामग्री ते होवे तो सकल ज्ञान अप्रम हुआ चाहिए. ಸಕಲ ಜ್ಞಾನ ಎಲ್ಲ ಅಪ್ರಮನೆ ಆಗಬೇಕಾಗಿತ್ತು. ಪ್ರಮತ್ವದ ಉತ್ಪತ್ತಿ ಹ್ಯಾಂಗೆ ಹೇಳಿದೆವು ಹಂಗೆ ಅಪ್ರಮತ್ವ ಉತ್ಪತ್ತಿನೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂದರೆ ಸಾಕ್ಷಿಯಿಂದಲೇ ಆಗಿದ್ದಾದರೆ ಎಲ್ಲ ಜ್ಞಾನ ಅಪ್ರಮ ಆಗಬೇಕಾಗಿತ್ತು. ಯಾತೆ ದೋಷ ಸಹಿತ ज्ञान की उत्पादक सामग्री ते अप्रमत्व की उत्पत्ति होवे है. या का ये अर्थ है. हाँ दोष सहित ಅದಲ್ಲ. ಹಾಂ दोष अभाव ಇಲ್ಲ, दोष सहित ज्ञान की उत्पादक सामग्री ते अप्रमत्व की उत्पत्ति होवे है. ಬರೆದಿರಿಲ್ಲ, दोष सहित ಇದು ಅದಕ್ಕೆ ಬರ್ಕೋಬೇಕಲ್ಲಿ. अप्रमत्व की उत्पत्ति होवे या का अर्थ ये है दोष सहित. दोष हाँ नेत्र अनुमानादिकंते अप्रमा ज्ञान की उत्पत्ति होवे है. अप्रमा ज्ञान की उत्पत्ति होवे है. अप्रमत्व विशिष्ट ब्रह्म ज्ञान की उत्पत्ति ही या प्रकरण में अप्रमत्व की उत्पत्ति क्या है. अप्रमत्व विशिष्ट ब्रह्मज्ञाನ ಉತ್ಪತ್ತಿನೇ ಇಲ್ಲಿ ನಾವು ಅಪ್ರಮತ್ವ ಉತ್ಪತ್ತಿ ಅಂತ ಹೇಳ್ಕೊಂಡು ಬಂದಿದ್ದೆವು, ಬೇರೆ ಏನಿಲ್ಲ. ಪರಂತು ಪ್ರಮತ್ವ ಕಿ ಉತ್ಪತ್ತಿ ತೋ ಪ್ರಮತ್ವ ಉತ್ಪತ್ತಿ ಏನು ಜ್ಞಾನ ಕಿ ಸಾಮಾನ್ಯ ಸಾಮಗ್ರಿತೆ ಹೋವೆ. ಆದರೂ ಕೂಡ ಪ್ರಮತ್ವದ ಉತ್ಪತ್ತಿ ಜ್ಞಾನ ಸಾಮಾನ್ಯ ಅಂದರೆ ಸಾಕ್ಷಿಯಿಂದಲೇ ಆಗುತ್ತದೆ. ಆದ್ದರಿಂದ ನಾವು ಸ್ವತಃ ಪ್ರಾಮಾಣ್ಯ ಗ್ರಹ ಮತ್ತು ದೋಷ ಇತ್ತಪ್ಪ ಅಂದರೆ ನಾವು ಅದಕ್ಕೆ ಪರತಃ ಅಪ್ರಾಮಾಣ್ಯವಾದ ಅಂತ ಹೇಳುತ್ತೇವೆ.
ತೀರ್ಥದಲ್ಲಿ ಏನಿಲ್ಲ ಹಾಂ ಈಗ ಬಕ್ಕುಳ ಆಯಿತು ವಿಷಯ ಬಕ್ಕುಳ ಆಯ್ತು ಅಂತ ತಿಳ್ಕೊಂಡು ತಿಳಿತಲ್ಲ ನಿಮಗೆ ಇದು ಹಾಂ ಅಲ್ಲ ಇರೋದಕ್ಕ ಮುಗಿದ ಪ್ರಶ್ನೆ ಇಲ್ಲ ಹೆಚ್ಚಿಗೆ ಆದ ಪ್ರಶ್ನೆ ಇಲ್ಲ ನಿಮಗೆ ತಿಳಿಯೋದು ಅಷ್ಟು ಹೇಳೋದು ಅದು ಹೆಚ್ಚಿಗೆ ಓದಂದ್ರೆ ಮುಗಿಸಲ್ಕತ್ತಾರ ಯಾಕೋ ಹಾಂ ಅಂತೂ ನೀವು ತಿಳಿದ್ರೆ ಹೇಳೋದು ಯೋಗ್ಯ ಸುಮ್ಮನೆ ತಿಳಿಯಂತೆ ಓದ್ಬಿಟ್ರು ಸುಮ್ಮನೆ ಹೇಳಬೇಕು ಕೊನೆಗೆ ಭಾಳ ಹೇಳಿದರು ಎರಡು ಹೆಡಿಂಗ ಯಾರು ತಿಳಿದಿಲ್ಲ ಅಂತ ಹಿಂಗೆ ಆಗಿಬಿಡೋದು ಹಾಂ ಅದಕ್ಕೆ ಇದೊಂದು 82 ಒಂದು ಓದೋಣ ಹಾಂ ಬೇಡ ನೀವು ಹೆಂಗಂತ ಹಾಂ ಹಾಂ ಒಂದೇ ಪಾಠದ 83 ಸ್ವಲ್ಪ ಅಲ್ಲ ಹಾಂ ನಾಳೆ ನಾಡಿದ್ದು ಮುಕ್ತಾಯ ಮಾಡ್ಬೋದು ಗುರುವಾರ ಅಲ್ರಿ ಹಾಂ ನಾಳೆ ರೀ ನಾಳೆ ಗುರುವಾರ ಇದು ಅಲ್ಲ ಇಲ್ಲಿ ಯದ್ಯಪಿ ಏನೈತಲ್ಲ ಯದ್ಯಪಿ ಇದ್ದಾಗ ನೋಡಿ ಸರ್ ಈಚೆ ಕಡೆ ಯದ್ಯಪಿ ಐತಲ್ಲ 341 ನಾಳೆ ಮುಕ್ತಾಯ ಇಲ್ರಿಪ್ಪ ನಾಳೆ ಮುಕ್ತಾಯ ಮಾಡೋದು ಮುಗಿತಾನೆ ಮುಕ್ತಾಯ ಮುಗಿಲಿಲ್ಲ ಇಲ್ರಿ ನಾಡಿದ್ದು ಮುಕ್ತಾಯ ನಾಡಿದ್ದು ಮಾಡೋದು ನಿಮಿತ್ತ ಮಾಡಿ ಎದೆಷ್ಟು ಮುಕ್ತಾಯ ಮಾಡೋದು ಮತ್ತು ಗುರುವಾರ ಮುಕ್ತಾಯ ಅಂದರೆ ಇಷ್ಟು ಬಿಡಬೇಕಾಗ್ತದೆ ನಾಳೆಗೆ ಇದು ಸಂಪೂರ್ಣ ಅಷ್ಟೇನು ಕಠಿಣ ಇಲ್ಲ 84ದಾಗ ಏನಿಲ್ಲ 84 ಹೆಡಿಂಗ್ ಏನೈತಲ್ಲ ತರ್ಕ ಅಂದರೆ ನಿಶ್ಚಯ ಬ್ರಹ್ಮ ಸಂಶಯ ಬ್ರಹ್ಮ ತರ್ಕ ಬ್ರಹ್ಮ ಏನೈತಲ್ಲ ಸ್ವಲ್ಪದಾಗೆ ತರ್ಕ ಬ್ರಹ್ಮ ಕೊಟ್ಟರು ನಿಶ್ಚಯ ಬ್ರಹ್ಮದೇ ವಿಸ್ತಾರವಾಗಿ ಸಂಶಯ ಬ್ರಹ್ಮ ನಿಶ್ಚಯವಾಗಿ ತರ್ಕ ಬ್ರಹ್ಮ ಸ್ವಲ್ಪದೇ ಕೊಟ್ಟರು 83 ಒಂದೇ ಹೆಡಿಂಗ್ 83 ಒಂದೇ ಹೆಡಿಂಗ್ ನಾಳೆಗೆ ಥೋಡೆ ನಡೆಸಿ ನಾಳೆ 83 ಅಷ್ಟೇ ಮಾಡಿ ಒಮ್ಮೆ ಓದಿದರೂ ತಿಳಿತದಲ್ಲ ಈಗ ಮತ್ತೊಮ್ಮೆ ಹಾಂ ಒಮ್ಮೆ ಓದಬೇಕೆ ಹಾಂ ಅಂದ್ರೆ ಎಲ್ಲಿ ಹಾಂ